ಏನಾದ್ರೂ ಸಾಧಿಸುವ ಛಲ ಇರಬೇಕು. ದೊಡ್ಡದಾಗಿ ಕನಸು ಕಂಡರೆ ದೊಡ್ಡವನಾಗುತ್ತಾನೆ, ಸಣ್ಣದಾಗಿ ಕನಸು ಕಂಡರೆ ಸಣ್ಣವನಾಗುತ್ತಾನೆ ಎಂಬ ಹಿರಿಕರ ಮಾತಿನಂತೆ ನಾನು ಶಿಕ್ಷಣ ತಜ್ಞ ಅಲ್ಲ, ಆದರೆ ಶಿಕ್ಷಣ ಪ್ರೇಮಿ ಎಂದು ವೇದ ಸಮೂಹ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ಅಧ್ಯಕ್ಷರಾದ ಡಿಟಿ ರವೀಂದ್ರ ಹೇಳಿದ್ದಾರೆ. ಅವರು ತಾಲೂಕಿನ ಬೆಂಗಳೂರು ರಸ್ತೆಯ ಸಾಣಿಕೆರೆ ಬಳಿ ಇರುವ ವಶಿಷ್ಠ ಶೈಕ್ಷಣಿಕ ಅಭಿವೃದ್ಧಿ ಅಕಾಡೆಮಿಯ ವೇದ ಪದವಿ ಕಾಲೇಜು ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಯಾಕಂದ್ರೆ ಬಹಳ ಮುಖ್ಯವಾದ ಅತಿಥಿಗಳನ್ನ ಕಾಯ್ತಾ ಇದ್ವಿ. ಅವ್ರು ಹಣ ಲೇಟ್ ಆದ್ರೂ ನಾನು ಬರ್ತೀರಣ ಅಂತ ಹೇಳಿದ್ರು. ಒಂದು ಮಾತು ನನಗೆ ಬಂದರು. ಅವ್ರು ನಮ್ಮ ಸಂಸ್ಥೆ ಬಗ್ಗೆ ಒಂದೆರಡು ವಿಚಾರಗಳನ್ನು ಮಾತಾಡಿದ್ರು. ಅವ್ರಿಗೆಲ್ಲ ಧನ್ಯವಾದ ಅರ್ಪಿಸ್ತೀನಿ. ಹೀಗೆ ಹಲವಾರು ಜನ ಹಲವಾರು ಮಾತಾಡಿದ್ರು. ಅದರಲ್ಲಿ ಹಲವಾರು ಜನ ಮಾತಾಡಿದ್ಮೇಲೆ ನಮ್ಮ ವೇದಿಕೆ ಮೇಲೆ ಅತಿಥಿಗಳು, ಮುಖ್ಯ ಅತಿಥಿಗಳು, ಗಣ್ಯರು ನನ್ನನ್ನು ಸಾಕಷ್ಟು ಹೊಗಳಿದ್ರು. ನನಗೇನು ಅವಶ್ಯಕತೆ ಇರಲಿಲ್ಲ ಅಂತ ನನಗೆ ಪರಿಭವಿಸಬಾರ್ದು, ನನಗಿರ್ಲಿಲ್ಲ ಅಂತ. ಮನುಷ್ಯ ಪ್ರತಿಯೊಬ್ಬನು ಜೀವನದಲ್ಲಿ ಹುಟ್ಟಿದ್ಮೇಲೆ ಭಗವಂತ ಎಲ್ಲರಿಗೂ ಒಂದೇ ಮನಸ್ಸು, ಒಂದೇ ಹೃದಯನೇ ಕೊಡೋದು. ಪ್ರತಿಯೊಬ್ಬರು ಅವ್ರದೇ ಆದಂತ ಒಂದು ಆಸೆ, ಕನಸು, ಒಂದು ಪರಿಕಲ್ಪನೆ ಇದ್ದೇ ಇರುತ್ತೆ. ನಾನೇನಾದ್ರೂ ಮಾಡಬೇಕು, ನಾವು ಮುಂದುವರಿಬೇಕು. ಕನಸನ್ನ ದೊಡ್ಡದಾಗ ಕಂಡ್ರೆ ದೊಡ್ಡನಾಗ್ತಾನಂತೆ, ಸಣ್ಣದಾಗ ಕಂಡ್ರೆ ಸಣ್ಣನಾಗ್ತಾನಂತೆ, ನನ್ನ ಅನುಭವ. ಯಾಕಂದ್ರೆ ನಾನು ಅಂತ ಹೇಳ್ಕೊಳ್ಳೋಂಥ ಒಂದು ಪರಿಸ್ಥಿತಿಯಲ್ಲಿ ಸ್ಥಿತಿವಂತನಲ್ಲ. ಈಗಾಗಲೇ ಹೇಳಿದಂಗೆ ಒಂದು ಕುಗ್ರಾಮ, ಇಲ್ಲಿ ಪಕ್ಕದಳ್ಳಿಯಲ್ಲಿ ಹುಟ್ಟು ಬೆಳೆದವನು, ಸಾಕಷ್ಟು ಜನಜೀವನ ಒಡನಾಟ ಕಂಡುಕೊಂಡವನು. ಹೀಗೆ ಹೋರಾಟದ ಜೀವನದಲ್ಲಿ ಅವ್ರು ಹೇಳ್ದಂಗೆ ಶಿಕ್ಷಣದ ಒಂದು ಘಟ್ಟವನ್ನು ನಾನು ಪೂರ್ತಿ ತಲುಪಕ್ಕಾಗಲಿಲ್ಲ. ಅದಾದ್ಮೇಲೆ ಅವ್ರು ಹೇಳ್ದಂಗೆ ಐಟಿ ಮಾಡ್ಕೊಂಡು ಒಂದು ಜೀವನೋಪಾಯಕ್ಕೆ ಒಂದು ಬೆಂಗಳೂರು ಅಂತ ಹೋದಂಥ ಒಂದು ಸಂದರ್ಭ ನಂದು. ಅಲ್ಲಿ ನನ್ನ ತಲೆ ಸಾಮಾನ್ಯ ಬರೀ ಇದಕ್ಕೋಸ್ಕರ ನಾನು ಸೀಮಿತ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಹಲವಾರು ವ್ಯಾಪಾರ ವಹಿವಾಟುಗಳಲ್ಲಿ ಏಳು ಬೆಳೆದ ಕಂಡು ಬೆಳೆದಂತ ನಾನು. ಸಾಕಷ್ಟು ನೋವು, ನಲಿವು, ಟೀಕೆ, ಟಿಪ್ಪಣಿ, ಅವಮಾನ ಇವೆಲ್ಲವೂ ಮನುಷ್ಯನಿಗೆ ಸಹಿಸ್ಕೊಂಡಾಗ ಭಗವಂತ ಹೇಳ್ತಾರೆ, ಎಲ್ಲ ಆದ್ಮೇಲೆ, ಅವಮಾನ ಆದ್ಮೇಲೆ ಸನ್ಮಾನ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆ. ಇದೆಲ್ಲ ಮಜಲುಗಳನ್ನು ಕಂಡು ನಾನು ಒಂದು ಹಂತಕ್ಕೆ ಬಂದಾದ್ಮೇಲೆ ನಾನು ಯೋಚನೆ ಮಾಡಿದ್ದು ಒಂದೇನೆ, ಸಾಕು ಈ ಜೀವನದಲ್ಲಿ ಹೋರಾಟ ಮಾಡಿದ್ದೀವಿ, ಕಷ್ಟಪಟ್ಟು ಮೇಲೆ ಬಂದು ಜೀವನಕ್ಕೆ ಏನ್ ಬೇಕಾದ್ರೆ ಒಂದು ಸಂಪಾದನೆ ಮಾಡಿದ್ದಾಯ್ತು. ಕೊನೆ ಒಂದು ತಿರುಗಿ ನೋಡಿದಾಗ ನಾನು ಹುಟ್ಟಿ ಓಡಾಡಿ ಬೆಳೆದಂತ ಪರಿಸರದ ವಾತಾವರಣ, ನಾನು ಇಲ್ಲಿ ಬೆಂಗಳೂರು ಸುಮಾರು 40 ವರ್ಷ ಆಯ್ತು. ನಾನು 40 ವರ್ಷದ ಅವಧಿಯಲ್ಲಿ ನಾನು ಒಂದು ನಂದೇ ಆದಂತ ಒಂದು ಆಸೆ, ಒಂದು ಕನಸು, ಒಂದು ಗುರಿ, ಏನಾದ್ರೂ ಆಗಿ ನಾವು ಏನಾದ್ರೂ ಒಂದು ಸಮಾಜಕ್ಕೆ ಕೊಡಬೇಕು, ಸಾರ್ಥಕ ಜೀವನವನ್ನು ಮಾಡಬೇಕು, ಸಾರ್ಥಕ ಬದುಕನ್ನು ಸೊಸೈಟಿಯನ್ನು ಕೊಡಬೇಕು ಅಂತ ಹೇಳಿ ಒಂದು ಯೋಚನೆ ಮಾಡಿದಾಗ ನನಗೆ ಒಳಗಿದೆ ಈ ಒಂದು ಶಿಕ್ಷಣ ಸಂಸ್ಥೆ. ನಾನು ಶಿಕ್ಷಣ ತಜ್ಞನಲ್ಲ, ಸಾಕಷ್ಟು ಜನ ಕೇಳಿದ್ದೀನಿ, ಶಿಕ್ಷಣ ಪ್ರೇಮಿ. ಬೆಳಗಾವಿಯ ವಿಶ್ರಾಂತಿ ಕುಲಪತಿಗಳಾದ ಪ್ರೊಫೆಸರ್ ಎಚ್ ಮಹೇಶಪ್ಪ ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷ ಕೆಟಿ ಕುಮಾರಸ್ವಾಮಿ ಮಾತನಾಡಿದರು. ವಕೀಲರ ಸಂಘದ ಕಾನೂನು ಸಲಹೆಗಾರರಾದ ಜಿಎಂ ಆನಂದ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವಿಶ್ರಾಂತಿ ಕುಲಪತಿಗಳಾದ ಪ್ರೊಫೆಸರ್ ಮಹೇಶಪ್ಪ, ಬಿಜೆಪಿ ಜಿಲ್ಲಾಧ್ಯಕ್ಷ ಕೆಟಿ ಕುಮಾರಸ್ವಾಮಿ, ನಿವೃತ್ತ ಪ್ರಾಂಶುಪಾಲರಾದ ವಿ ವೀರಣ್ಣ, ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಶಿವಸ್ವಾಮಿ ಚಂದ್ರಣ್ಣ, ಕೆಆರ್ ಪ್ರಕಾಶ್, ಡಾಕ್ಟರ್ ಕೆ ಪ್ರಸಾದ್, ನಿವೃತ್ತ ಪ್ರಾಂಶುಪಾಲರಾದ ರವೀಶ್, ಮಂಚನಾಯಕ ಹಾಗೂ ಪೋಷಕರು, ವಿದ್ಯಾರ್ಥಿಗಳು, ಇತರರು ಪಾಲ್ಗೊಂಡಿದ್ದರು. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ರವೀಂದ್ರಣ್ಣ ಅವರೇ, ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮಹೇಶ್ ಅಪ್ಪನವರೇ, ಶಿವಸ್ವಾಮಿ ಅವರೇ, ವೀರಣ್ಣ ಅವರೇ. ಕಾಲೇಜಲ್ಲಿ ನಾನು BE ಮೆಕ್ಯಾನಿಕಲ್ ಮಾಡಿದ್ರೆ ಸಿವಿಲ್ ಮಾಡಿದ್ರು. ಅದೇ ಚಳಿಕೆರೆ ಇನ್ನೊಬ್ಬ ಟಿ ಜಿ ಸೀತಾರಾಮ್ ಅಂತ ಒಬ್ಬರು ಇವತ್ತು ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಅಲ್ಲಿ ಚೇರ್ಮನ್ ಆಗಿದ್ದಾರೆ.
ಆಗುತ್ತೆ. ಇವತ್ತು ಚಳ್ಳಕೆರೆ ಅಂತ ಬಂದಾಗ ಇಂಥ ವ್ಯಕ್ತಿಗಳು, ದುರ್ಗ ಅಂತ ಬಂದಾಗ ವೀರ ಮದಕರಿ ನಾಯಕರು, ವೀರ ವನಿತೆ ಓಬವ್ವ. ಯಾರು ತನಗಾಗಿ ಬದುಕ್ತಾರೋ ಅವರನ್ನು ಯಾರು ನೆನ್ಬಿಟ್ಟು, ಯಾರು ಸಮಾಜಕ್ಕಾಗಿ ಪರರಿಗಾಗಿ ಬದುಕ್ತಾರೋ ಅಂಥವ್ರು ಮಾತಾಡ್ತಾರೆ. ಜನಮಾನಸದಲ್ಲಿ ಉಳಿಲಿಕ್ಕೆ ಸಾಧ್ಯ ಇದೆ. ಅಂತ ವ್ಯಕ್ತಿತ್ವವನ್ನ, ಅಂತ ಹೆಜ್ಜೆ ಗುರುತನ್ನ ಬಿಟ್ಟು ಹೋಗುವಂತ ಒಂದು ಸಾಧನೆ ಅನ್ನೋದು ಯಾರಪ್ಪನ ಸ್ವತ್ತು ಅಲ್ಲ. ಸಾಧಕರ ಸ್ವತ್ತು. ಯಾರು ಬೇಕಾದ್ರೂ ಸಾಧನೆ ಮಾಡ್ಬೋದು. ಇವತ್ತು ನೋಡಿದ್ವಿ ನಾವು ಹಳ್ಳಿಗಳಲ್ಲಿ ಕೂಲಿಕಾರರ ಮಕ್ಕಳು ಇವತ್ತು IAS ಮಾಡಿದ್ದಾರೆ, IPS ಮಾಡಿದ್ದಾರೆ. ದೊಡ್ಡ ಇಂಡಸ್ಟ್ರಿ. ಏನೋ ಅನ್ಕೊಂಡಿರೋದು ಇಂಡಸ್ಟ್ರಿ ಮಾಡ್ಬೇಕು ಅಂತಂದ್ರೆ ಏನು ಕೋಟ್ಯಾಂತರ ರೂಪಾಯಿ ಇರ್ಬೇಕು, ಏನಿಲ್ಲ. ಇನ್ಫೋಸಿಸ್ ಶುರು ಮಾಡಿದಾಗ ನಾರಾಯಣ ಮೂರ್ತಿ ಅವರು ಎಷ್ಟು ದುಡ್ಡು ಖರ್ಚು ಮಾಡಿದ್ರು. ನಾರಾಯಣ ಮೂರ್ತಿ ಅವ್ರ ಫ್ರೆಂಡ್ಸ್ 7 ಜನ ಸೇರಿ 10,000 ಅಂತ ಹಾಕಿ ಅವ್ರ ಗ್ಯಾರೇಜ್ನಾಗಿ ಶುರು ಮಾಡಿದಂತ ಒಂದು ಇನ್ಫೋಸಿಸ್ ಇವತ್ತು ಇಡೀ ಜಗತ್ತಿನ ದಿಗ್ಗಜ ಕಂಪನಿಯಾಗಿ ಬೆಳೆದಿದೆ. ಇವತ್ತು ಸರ್ಕಾರ ಕೂಡ ಸ್ಟಾರ್ಟ್ಅಪ್ ಬೇಕಾದಷ್ಟು ನಿಮ್ಗೆ ಐಡಿಯಾ ಇದ್ರೆ ಸಾಕು. ಐಡಿಯಾ ಈಸ್ ಮನಿ, ಟೈಮ್ ಈಸ್ ಮನಿ. ದುಡ್ಡು ಮಾಡ್ಲಿಕ್ಕೆ ಅಡ್ಡದಾರಿ ಏನ್ ಬೇಕಿಲ್ಲ ರೀ. ನಿಮಗೆ ಒಂದು ಒಳ್ಳೆ ಐಡಿಯಾ ಇರಬೇಕು, ಒಳ್ಳೆ ಮನಸ್ಸು ಇರಬೇಕು, ಒಂದು ಹಾರ್ಡ್ ವರ್ಕ್ ಇದ್ರೆ ನೀವು ಕೂಡ ಈ ಜಗತ್ತಲ್ಲಿ ಶ್ರೀಮಂತರಾಗಬಹುದು, ಒಳ್ಳೆಯ ಬದುಕನ್ನ ಕಟ್ಕೋಬಹುದು. ಅಂತ ಬದುಕನ್ನ ಕಟ್ಟುವಂತ ಒಂದು ಶಿಕ್ಷಣವನ್ನ ಈ ವೇದ ಶಿಕ್ಷಣ ಸಂಸ್ಥೆಗಳು ಕೊಡ್ತಾ ಇದೆ. ಹಾಗಾಗಿ ನೀವೆಲ್ಲ ರವೀಂದ್ರ ಅವರ ಬದುಕು ಸಾರ್ಥಕತೆ ಆಗ್ಬೇಕು, ಅವ್ರ ಇನ್ಸ್ಟಿಟ್ಯೂಷನ್ ಮಾಡಿದ್ದು ಸಾರ್ಥಕತೆ ಆಗ್ಬೇಕಂದ್ರೆ ನೀವು ಒಬ್ಬೊಬ್ಬರು ಒಂದು ದೊಡ್ಡ ಸಾಧನೆಯನ್ನು ಮುಂದಿನ ದಿನ ಮೇಲೆ ಇನ್ನು 10 ವರ್ಷದಲ್ಲೋ 20 ವರ್ಷದಲ್ಲೋ 50 ವರ್ಷದಲ್ಲೋ ಇಂಥ ವಿದ್ಯಾರ್ಥಿ ಸ್ಕೂಲಲ್ಲಪ್ಪ ಅಂದಾಗ ಒಂದು ಸಾರ್ಥಕೆಯ ಕ್ಷಣ. ಅಂತ ಒಂದು ಸಾಧನೆಯನ್ನ ನೀವೆಲ್ಲ ಮಾಡ್ತೀರಾ. ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋತೀರಾ. ನಿಮ್ಮನ್ನು ನಂಬಿದವ್ರನ್ನ ಎಂದೂ ನೀವು ಕೈ ಬಿಡುವುದಿಲ್ಲ. ನಿಮಗೆ ಮೋಸ್ಟ್ ಒಂದೇ ಒಂದು ಪಾಯಿಂಟ್ ಹೇಳಿ ಮುಗಿಸ್ಬಿಡ್ತೇನೆ. ನಿಮ್ಮನ್ನು ಹಾಳು ಮಾಡ್ತಾ ಇರೋದು ಇವತ್ತು ಈ ಮೊಬೈಲ್, ದರಿದ್ರ ಮೊಬೈಲು. ಇದು ಟೆಕ್ನಾಲಜಿ ಎಷ್ಟು ಬೂನಾಗಿದೆಯೋ ಟೆಕ್ನಾಲಜಿ ಅಷ್ಟೇ ಬೇನ್ ಅಂತ ಹೇಳ್ತಾರೆ. ವರವಾಗಿರೋದು ಶಾಪ ಆಗ್ಬಿಟ್ಟಿದೆ. ಇವತ್ತು ನೋಡ್ತಿರೋದು ಬೆಳಗ್ಗೆಯಿಂದ ರಾತ್ರಿ ಮೊಬೈಲು, ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರ ತನಕ ಮೊಬೈಲು. ಸತ್ತಾಗ ಎಲ್ಲ ಹೆಣ ಉಯ್ಯಕ್ಕೆ ಹೋದ್ರಾಗೂ ಮೊಬೈಲು, ಮದುವೆ ಮಾಡಕ್ಕೆ ಹೋದಾಗ ಮೊಬೈಲು, ಎಲ್ಲ ಫಂಕ್ಷನ್ ಅಲ್ಲಿ ಇದ್ರು ಮೊಬೈಲ್. ಏನು ಇದು? ಮನೆಯಲ್ಲಿ ಸಂಬಂಧಗಳು ಕಿತ್ತು ಹೋಗ್ಬಿಡ್ತವೆ. ಹಿಂದೆ ನಮ್ಮ ಕಾಲದಲ್ಲಿ ಮನೆಯಲ್ಲಿ ಕೂಡು ಕುಟುಂಬ 30-40 ಜನ ಒಟ್ಟಾಗಿ ಅಣ್ಣ ತಮ್ಮ ಅಕ್ಕ ತಂಗಿ ಚಿಕ್ಕಪ್ಪ ದೊಡ್ಡಪ್ಪ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಊಟ ಮಾಡಿಕೊಂಡು ಸಂತಸದಿಂದ ಇದ್ದಂಥ ಕ್ಷಣಗಳು. ಇವತ್ತು ಮನೆಯಲ್ಲಿ ಗಂಡ ಹೆಂಡತಿ ಮಗ, ಅವೇ ಗಂಡ ಒಂದು ಮೂಲೆಯಲ್ಲಿ ಹೆಂಡತಿ ಒಂದು ಮನೆ ರೂಮಲ್ಲಿ, ಮಗ ಒಂದು ರೂಮಲ್ಲಿ. ಗಂಡ ಹೆಂಡತಿನೇ ಮೀಟ್ ಆಗಲ್ಲ. ಈ ಸಾಫ್ಟ್ವೇರ್ ಇಂಜಿನಿಯರ್ ನಿಮ್ಗೆ ಗೊತ್ತಿರಬೇಕು. ಗಂಡ ನೈಟ್ ಡ್ಯೂಟಿ, ಹೆಂಡತಿ ಡೇ ಡ್ಯೂಟಿ. ಅವನ ಮುಂದೆ ಈಗಿರಲ್ಲ, ಈಗ ಬಂದಾಗ ಅವನ ಮಗ ಎಲ್ಲಿರ್ತಾನೆ. ಇಂಥ ಪರಿಸ್ಥಿತಿಯಲ್ಲಿ ಅವ್ರು ಎಂಥ ಸಂಸ್ಕಾರವನ್ನ, ಎಂಥ ಮೌಲ್ಯವನ್ನ ಕಲಿಲಿಕ್ಕೆ ಸಾಧ್ಯ ಇದೆ. ಬಹುಶಃ ಏನೋ ನಮ್ಮ ಜೀವನ ವ್ಯವಸ್ಥೆಯಲ್ಲೇ ಏನೋ ತಪ್ಪಿದೆ ಅನ್ಸುತ್ತೆ. ಅದರಿಂದ ದಯವಿಟ್ಟು ಮಕ್ಕಳ ನಿಮ್ಗೆ ಮೊಬೈಲ್ ಯಾಕೆ ಹಾಕೋಬೇಕು. ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದ್ದಾಗ ಮೊಬೈಲ್ ಬ್ಯಾನ್ ಮಾಡಿದ್ದೆ. ಯಾವುದೇ ಹುಡುಗ ಹೀಗೆ ಮೊಬೈಲ್ ತಗೊಂಡು ಕಾಲೇಜಿಗೆ ಬರಬಾರ್ದು ಅಂತ. ನೀವು ಯಾಕಪ್ಪ ಬೆಳಿಗ್ಗೆ ಬರ್ತೀರಾ ಸಾಯಂಕಾಲ ಹೋಗ್ತೀರಿ, ಏನೇ ಅರ್ಜೆಂಟ್, ಏನು ವೈಟ್ ಹೌಸ್ ಏನು ಇವನು ಟ್ರಂಪ್ ಫೋನ್ ಮಾಡ್ಬೇಕಾ ಅರ್ಜೆಂಟಾಗಿ, ಮನೆಗೆ ಹೋಗ್ತೀರಾ. ಮೊಬೈಲ್ ಬೇಕು, ಇನ್ಫಾರ್ಮೇಶನ್ ಬ್ಯಾಂಕ್ ಫಿಂಗರ್ ಟಿಪ್ಸ್ ಅಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಮನೆಗೆ ಹೋಗ್ರಿ, ಒಂದು 10 ನಿಮಿಷ ಅರ್ಧ ಗಂಟೆ ನೋಡ್ರಿ. ಅದ್ಬಿಟ್ಟು ಹಿಂದಿನ ಬೆಂಚಲ್ಲಿ ಕೂತು ಹುಡುಗ ಮುಂದಿನ ಬೆಂಚಲ್ಲಿ ಇರಿಸಿದ್ರು ಹುಡುಗಿಗೆ ಐ ಲವ್ ಯು ಅನ್ನೋದು, ಆಕೆ ಐ ಲವ್ ಯು ಟು ಅನ್ನೋದು, ಅದೇ ಒಂದು ಮೆಸೇಜ್. ಈ ಗೀಳಲ್ಲಿ ಬಿದ್ದು ನೀವು ಜೀವನನೇ ಹಾಳು ಮಾಡ್ಕೊಂಡಿದ್ದೀರ ಈ ಹುಡುಗರಿಂದ, ಹುಡುಗರಿಂದ. ಮತ್ತು ದಯವಿಟ್ಟು ಮೊಬೈಲ್ ಅವಾಯ್ಡ್ ಮಾಡಿ. ನಿಮ್ಮ ಗುರಿ ಯಾರು, ಇಲ್ಲಿ ಡಿಸ್ಟರ್ಬೆನ್ಸ್ ತುಂಬಾ ಬರ್ತವೆ. ನಿಮ್ಮನ್ನು ಹಾಳು ಮಾಡ್ಬೇಕಂದ್ರೆ ಇದು ಮನಸ್ಸು ಬಹಳ ಕಂಟ್ರೋಲ್ ಇರೋದು ಕಷ್ಟ. ಅದನ್ನ ನೀವು ತಪಸ್ಸು ಮಾಡ್ತಿದ್ರೆ ನೋಡಿ, ಹಿಂದೆ 100 ವರ್ಷ ತಪಸ್ಸು. ಹಂಗೆ ನೀವು ಒಂದು ಏಕಾಗ್ರ ಗುರಿ, ನಾನು ಹೈಯೆಸ್ಟ್ ಮಾರ್ಕ್ಸ್ ಈ ಸೆಮಿಸ್ಟರ್ ತಗೊಳ್ಳೇಬೇಕು, ಡಿಗ್ರಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ಲೇಬೇಕು ಅಂತ ನೀವೆಲ್ಲ ಒಂದು ಪ್ರಮಾಣ ಮಾಡಿ ಶುರು ಮಾಡಿ. ಇವತ್ತಿಂದ ಯಾಕೆ ಡಿಸ್ಟಿಂಕ್ಷನ್ ತಗೊಳ್ಳಲ್ಲ? ನಾನು ಹಳ್ಳಿಯಿಂದ ಬಂದೆ, ನಾನು ಕನ್ನಡ ಮೀಡಿಯಂ ಅಲ್ಲಿ ಓದ್ದೆ, ನನಗೆ ಅದೇನು. ನೋ ಎಕ್ಸ್ಕ್ಯೂಸಸ್ ಇನ್ ಲೈಫ್, ನೋ ಎಕ್ಸ್ಕ್ಯೂಸಸ್. ಕಷ್ಟಪಟ್ರೆ ಎಲ್ಲವನ್ನೂ ಸಾಧಿಸ್ಲಿಕ್ಕೆ ಸಾಧ್ಯ. ನೀವು ಕೂಡ ಈ ಸಣ್ಣ ಹಳ್ಳಿಯಿಂದ ಬಂದವರು IAS ಆಗ್ಬೋದು, IPS ಆಗ್ಬೋದು, ನೀವು ಒಬ್ಬ ನಾರಾಯಣ ಮೂರ್ತಿ ಆಗ್ಬೋದು, ನೀವು ಒಬ್ಬ ಸುಧಾಮೂರ್ತಿ ಆಗ್ಬೋದು, ನೀವು ಒಬ್ಬ ಕಿರಣ ಮಜುಮ್ದಾರ್ ಆಗ್ಬೋದು. ಯಾಕಾಗತ್ತಲ್ಲ? ನಿಮ್ಮ ಕೈಯಲ್ಲಿದೆ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನಿಮ್ಮ ಭವಿಷ್ಯವನ್ನ ನೀವು ರೂಪಿಸ್ಬೇಕು.
ಅದ್ರ ಕಡೆ ಒಂದು ಸ್ವಲ್ಪ ಮನಸ್ಸು ಮಾಡಿ ಯೋಚನೆ ಮಾಡಿ ಒಳ್ಳೆಯ ಭವಿಷ್ಯವನ್ನ ನೀವು, ಒಳ್ಳೆಯ ಬದುಕನ್ನ ನೀವು ಕಟ್ಕೊಳ್ಳಿ. ನಿಮ್ಮ ಹೆಜ್ಜೆ ಗುರುತನ್ನ ಈ ಸಮಾಜದಲ್ಲಿ ಬಿಟ್ಟು ಹೋಗ್ಲಿ. ಇನ್ನು 100 ವರ್ಷ ಆದ್ರೂ ಅಯ್ಯೋ ಇದ್ದ ಒಬ್ಬ ಮಗ ಇದ್ದಪ್ಪ ಈ ಹಳ್ಳಿಯಲ್ಲಿ ಹುಟ್ಟಿದ್ದ, ಒಳ್ಳೆ ಕಡೆ. ನಾವು ಇವತ್ತು ರವೀಂದ್ರ ನೆನ್ಸ್ಕೋಬೇಕು. ಪುಣ್ಯಾತ್ಮ ಬಂದು ಇಲ್ಲೊಂದು ಶಿಕ್ಷಣ ಸಂಸ್ಥೆ ತೆಗೆದಪ್ಪ, 100 ಮಕ್ಕಳಿಗೆ ಶಿಕ್ಷಣ. ಇವತ್ತು ಇಡೀ ಹಿರಿಯವರು ಜನ ನೆನೆಸ್ಕೊತಾರೆ ರವೀಂದ್ರ ಅವರು. ಅಂತ ಒಂದು ಕೆಲಸವನ್ನ ನೀವು ಕೂಡ ಮಾಡಿ.